श्रीगुरुभ्यो नमः। हरिः ओम्। योऽन्तः प्रविश्य वाचमिमां सुप्तां सञ्जीवयन्ति किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। भवति दुर्भावो विवाग्नि गणपतिरभिजन्तुर्जायते प्राज्ञमूर्तिः सकलवचनचेतो देवता भारती सा मम वचसि दत्तां सन्निधिं मानसे च। तपो विद्याविरक्त्यादिसद्गुणो घाकरानहं वादिराजगुरून् वन्दे हयग्रीवपदाश्रयान्। कामधेनुर्यथापूर्वं सर्वाभीष्टफलप्रदा तथा करो वादिराज श्रीपादो भीष्टदः सताम्। पूज्याय राघवेन्द्राय सुन्दरभरताय च भजतां कल्पवृक्षाय नमतां कामधेनवे। ब्रह्मचर्य हरिप्रीतिसुविद्यावादशालिनः इष्टदानप्रेरणः विद्यामान्यान् मुनीन् नमः। श्रीगुरुभ्यो नमः। हरिः ओम्। ಬೃಹತಿ ಸಹಸ್ರದ ಭಾಗ. ಅದೇ ರೀತಿಯಾಗಿ ಬೃಹತಿ ಸಹಸ್ರ ಅಕಾರ ಶಬ್ದಕ್ಕೆ ವ್ಯಾಖ್ಯಾನವಾಗಿ ಇದೆ ಎಂಬುದನ್ನು, ಆ ವ್ಯಾಖ್ಯಾನದ ವಿಸ್ತಾರವನ್ನು ನಮಗೆ ಐತರೇಯ ಉಪನಿಷತ್ತು ಹೇಳ್ತಾ ಇದೆ. ಅದಾದ ಮೇಲೆ ಉಪನಿಷತ್ತು ಮುಂದೆ ಅದರ ಆ ವಾಂಗ್ಮಯ ಪ್ರಪಂಚದ ವೇದವಾಂಗ್ಮಯದ ಪ್ರಪಂಚದ ವಿಸ್ತಾರವನ್ನು ಐತರೇಯ ಉಪನಿಷತ್ತು ನಮ್ಮ ಮುಂದೆ ತೆರಳುತ್ತದೆ. ಹೇಗೆ ಅಂತ ಕೇಳಿದರೆ, ಆ ಉಪನಿಷತ್ತು ವೇದಮಂತ್ರ ಅಥದೇತೇ ಪಂಚವಿಧಂ ಮಿತಂ ಅಮಿತಂ ಸ್ವರಃ ಅಂತ ಹೇಳಿಕೊಂಡು ಹೀಗೆ ಅದು ಹೇಳ್ತದೆ. ಇದರ ಅರ್ಥ ಏನು ಅಂತ ಕೇಳಿದರೆ, ಈ ಅಕಾರದ ವ್ಯಾಖ್ಯಾನ ರೂಪವಾಗಿ ಏನು ವೇದಗಳು ಅಥವಾ ಬೃಹತಿ ಸಹಸ್ರ ಮಂತ್ರಗಳಿದೆ, ಅದರಲ್ಲಿ ಎಷ್ಟು ವಿಭಾಗಗಳಿದೆ ಎಂಬುದನ್ನು ಉಪನಿಷತ್ತು ನಮ್ಮ ಮುಂದೆ ಹೇಳ್ತದೆ. ಏನು ಅಂತ ಕೇಳಿದರೆ, ಒಂದು ಸ್ವರ, ಮಿತ, ಅಮಿತ, ಹೀಗೆ ಮತ್ತೆ ವೇದಕ್ಕೇನೆ ಹೇಳಿರತಕ್ಕಂತಹ ಕೆಲವೊಂದಷ್ಟು ನಿಯಮಗಳು, ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ, ಹೀಗೆ ಅದು ಕೇವಲ ವೇದಕ್ಕೆ ಮಾತ್ರ ಇರತಕ್ಕಂತಹ ನಿಯಮ. ವೇದಗಳಲ್ಲಿ ಉದಾತ್ತಾದಿ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ತದೆ. ಆ ವೇದಗಳಿಗೇನೆ ಇರತಕ್ಕಂತಹ ಪ್ರಚಯಾದಿ ಸ್ವರಗಳು, ಅದೇ ರೀತಿಯಾಗಿ ಅದಕ್ಕಿರತಕ್ಕಂತಹ ಹ್ರಸ್ವ ದೀರ್ಘಾದಿ ವ್ಯತ್ಯಾಸಗಳನ್ನು ತಿಳ್ಕೊಳ್ಬೇಕು. ಅದಾದ ಮೇಲೆ ಇನ್ನು ಸಾಮದಲ್ಲಿರತಕ್ಕಂತಹ ವಿಭಾಗ, ಸಾಮವೇದಕ್ಕಿರತಕ್ಕಂತಹ ವಿಚಾರದಲ್ಲಿ ಸಾಮದಲ್ಲಿ ಸ್ತೋಭಾಕ್ಷರಗಳು ಅಂತ, ಅಂದರೆ ಸಾಮ ಎಂಬುದು ಅದು ಗಾನಬದ್ಧವಾಗಿರತಕ್ಕಂತಹದ್ದು. ಋಗ್ವೇದ ಅದು ಛಂದೋಬದ್ಧ, ಯಜುರ್ವೇದ ಛಂದೋಬದ್ಧವಾಗಿರತಕ್ಕಂತಹದ್ದು. ಋಗ್ವೇದ ಅದು ಕೂಡ ಗಾಯತ್ರಿಯಾಗಿ ಛಂದೋಬದ್ಧವಾಗಿರತಕ್ಕಂತಹದ್ದು. ಸಾಮವೇದ ಅದು ಗಾನರೂಪವಾಗಿರತಕ್ಕಂತಹದ್ದು. ಹೀಗೆ ಇನ್ನೊಂದು ಯಜುರ್ವೇದದಲ್ಲಿ ಗದ್ಯವಾಗಿರತಕ್ಕಂತಹ ಭಾಗವೂ ಇದೆ. ಯಜುರ್ವೇದ ಅದನ್ನು ಗದ್ಯಾತ್ಮಕವಾಗಿ ಸುಮಾರು ಒಂದಷ್ಟು ಮಂತ್ರಗಳನ್ನು ಕೇಳಿ, ಅದಾದ ಮೇಲೆ ಅದರಲ್ಲಿ ಇಂದಿಷ್ಟು ಪದವನ್ನು ಛೇದ ಮಾಡಬೇಕು, ಪದಗಳನ್ನು ನಿಲ್ಲಿಸಬೇಕು ಅಂತ ಹೇಳಿಕೊಂಡು ಇದು ಯಜುರ್ವೇದಕ್ಕಿರತಕ್ಕಂತಹ ನಿಯಮ. ಇದೆಲ್ಲವನ್ನೂ ಕೂಡ ನಮಗೆ ಉಪನಿಷತ್ತು ಹೇಳ್ತದೆ. ಅದಾದ ಮೇಲೆ ಈ ಅಕಾರದ ವಿಸ್ತೃತವಾಗಿರತಕ್ಕಂತಹ ವ್ಯಾಖ್ಯಾನ, ಅಕಾರವನ್ನು ಯಾವ ರೀತಿಯಾಗಿ ನಾವು ಅದನ್ನು ವ್ಯಾಖ್ಯಾನ ಮಾಡಬೇಕು, ಅಕಾರದ ವಿಸ್ತೃತವಾಗಿರತಕ್ಕಂತಹ ಸ್ವರೂಪವನ್ನು ನಮ್ಮ ಮುಂದೆ ಉಪನಿಷತ್ತು ಹೇಳ್ತದೆ. ಅದೇನು ಅಂತ ಕೇಳಿದರೆ, ಸಯತ್ ಪರಾಗಿರತಂ ಅಕ್ಷರ ನಿವೇದಿತು ಓಮಿತಿ. ಆ ಓಂಕಾರದಲ್ಲಿರತಕ್ಕಂತಹ ಓಂಕಾರದಲ್ಲಿಯೂ ಕೂಡ ಅಕಾರ, ಉಕಾರ, ಮಕಾರ, ಇನ್ನು ಉಳಿದಂತಹ ಅಕ್ಷರಗಳಿದೆ. ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಎಂಬಂತಹ ಇದಿಷ್ಟು ಕೂಡ ಓಂಕಾರದಲ್ಲಿ ಅಡಕವಾಗಿದೆ. ಪ್ರಸಿದ್ಧವಾಗಿ ನಾವೀಗ ನೋಡುವುದು ಅಂತಾದರೆ
ಓಂಕಾರದಲ್ಲಿ ಅಡಕವಾಗಿರತಕ್ಕಂತಹ ಮೊದಲ ಅಕ್ಷರ ಯಾವುದು ಅಂತ ಹೇಳಿದ್ರೆ ಅದು ಅಕಾರ. ಈ ಅಕಾರ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ಮೊದಲು ಇರತಕ್ಕಂಥದ್ದು. ಅದಾದ ಮೇಲೆ ವ್ಯಾಖ್ಯಾನ ರೂಪವಾಗಿರತಕ್ಕಂತಹ ಉಕಾರ ಮಕಾರಗಳು. ಇದರಿಂದ ಈ ವೇದ ಎಂಬಂತಹ ಅಥವಾ ವೃಕ್ಷ ಏನಿದೆ ಇದು ಸಂಪದ್ಭರಿತವಾಗಿ ಅದು ಪೂರ್ತಿ ಒಂದು ವೃಕ್ಷಕ್ಕೆ ಅದಕ್ಕೆ ಶೋಭೆ ಎಲ್ಲಿ ಅಂತ ಕೇಳಿದ್ರೆ ಕೇವಲ ವೃಕ್ಷ ಇದ ತಕ್ಷಣದನ್ನು ಶೋಭಾಯಮಾನವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ವೃಕ್ಷಕ್ಕೆ ಶೋಭೆ ಯಾವುದು ಅಂತ ಕೇಳಿದ್ರೆ ಅದರಲ್ಲಿ ಫಲ ಪುಷ್ಪ ಅದೇ ರೀತಿಯಾಗಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಅದು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಯಿತು ಅಂತ ಅಂದರೆ ಅದನ್ನು ಆ ವೃಕ್ಷಕ್ಕೆ ಅದನ್ನು ಶೋಭೆ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ವೇದ ವಾಂಗ್ಮಯ ಇದು ಒಂದು ಕಡೆಯಲ್ಲಿ ನಿಂತಿತು ಅಂತ ಆದರೆ ಆವಾಗ ವೇದ ವೃಕ್ಷಕ್ಕೆ ಅದು ಪುಷ್ಟಿ ಅಂತ ಆಗುವುದಿಲ್ಲ. ಅದಕ್ಕೆ ಪುಷ್ಟಿ ಸಿಗಬೇಕು, ಅದು ಒಳ್ಳೆಯ ರೀತಿಯಲ್ಲಿ ಬರಬೇಕು, ಬೆಳಗಬೇಕು ಅಂತಾದರೆ ಅದರಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಫಲಪುಷ್ಪ ಕೊಂಬೆ ಇತ್ಯಾದಿಗಳೆಲ್ಲವೂ ಕೂಡ ಚೆನ್ನಾಗಿ ಅದು ಬರಬೇಕು. ಮತ್ತು ಫಲ ಅದು ಸ್ವೀಕಾರಾರ್ಹವಾಗಬೇಕು. ಯಾವುದೋ ಒಂದು ಫಲ ಇದೆ, ಫಲವನ್ನು ಸ್ವೀಕಾರವೇ ಮಾಡುವುದಿಲ್ಲ ಅಂತಾದರೆ ಫಲವನ್ನು ಯಾರೂ ಕೂಡ ಅದನ್ನು ಸ್ವೀಕಾರ ಅನರ್ಹತ್ವ. ಕೆಲವೊಂದಷ್ಟು ವೃಕ್ಷಗಳಿದೆ, ಆ ವೃಕ್ಷಗಳು ಇದ್ದು ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತಾದರೆ ಅಂತಹ ವೃಕ್ಷಗಳಾಗಲಿ ಅಂತಹ ಸಸ್ಯಗಳಾಗಲಿ ಇದ್ದು ಏನು ಪ್ರಯೋಜನ? ಅದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ವೇದಕ್ಕೆ ಪ್ರಯೋಜಕ ಎಲ್ಲಿ ಅಂತ ಕೇಳಿದರೆ ವೇದದ ಅಧ್ಯಯನ ಆಗಬೇಕು. ವೇದದ ಅದರ ವಿಸ್ತೃತವಾಗಿರತಕ್ಕಂತಹ ಸ್ವರೂಪ, ಅದರಲ್ಲಿರತಕ್ಕಂತಹ ಏನು ವಿಚಾರಗಳಿದೆ ಇದನ್ನು ಅಧ್ಯಯನ ಮಾಡಿದಾಗ, ಇದನ್ನು ತಿಳ್ಕೊಂಡಾಗ ಮಾತ್ರ ಆ ವೇದಕ್ಕೆ ಒಂದು ರೀತಿಯಾಗಿರತಕ್ಕಂತಹ ಸಾರ್ಥಕ್ಯ ಬರುವಂತಹದ್ದು. ಹೀಗೆ ಆ ವೇದದ ವಿಸ್ತಾರವನ್ನು ಹೇಳಿಕೊಂಡು ಅದಾದ ಮೇಲೆ ಅಕಾರ ಇದು ವೃಕ್ಷದ ಒಂದು ರೀತಿಯಾಗಿ ಬೇರಿನ ಸ್ಥಾನ. ಹೇಗೆ ಅಂತ ಕೇಳಿದ್ರೆ ಸ ಕಾಮೇಭ್ಯೋ ನಾಲಂ ಸ್ಯಾತ್, ಒಂದು ರೀತಿಯಾಗಿರತಕ್ಕಂತಹ ಬೇರಿನ ಸ್ಥಾನ, ಮೂಲ. ಎಲ್ಲ ವೃಕ್ಷಗಳಿಗೆ ಮೂಲವಾಗಿ ನಾವು ಏನನ್ನು ಹೇಳ್ತೇವೆ? ಬೇರು. ಬೇರು ಗಟ್ಟಿ ಇತ್ತು ಅಂತಾದರೆ ಅಥವಾ ಬೇರು ಚೆನ್ನಾಗಿತ್ತು ಅಂತಾದರೆ ಮೇಲಿರತಕ್ಕಂತಹ ವೃಕ್ಷ ಚೆನ್ನಾಗಿರ್ತದೆ. ಬೇರೆ ಅದು ಯಾವುದೋ ರೀತಿಯಾಗಿ ಕಾರಣಾಂತರಗಳಿಂದ ಅದು ಶಿಥಿಲ ಆಯಿತು ಅಂತಾದರೆ ಆವಾಗ ಮರಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಆಯುಷ್ಯ ಇಲ್ಲ. ಅದೇ ರೀತಿಯಾಗಿ ವೇದವನ್ನು ನಾವು ಹೇಳುವ ಮೂಲಕವಾಗಿ ಅಥವಾ ವೇದವನ್ನು ನಾವು ಅದನ್ನು ಅದರ ವಿಚಾರವನ್ನು ನಾವು ಹೇಳಿದ್ರಿಂದಾಗಿ ಅದರಲ್ಲಿ ಮಹತ್ವ ಬರಬೇಕು ಅಂತಿಲ್ಲ. ಯಾಕೆ ನಾವು ವೇದದ ಮಹತ್ವವನ್ನಾಗಲಿ ಅಥವಾ ಉಪನಿಷತ್ತುಗಳ ಮಹತ್ವವನ್ನಾಗಲಿ ಯಾಕೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ವೇದದಲ್ಲಿರತಕ್ಕಂತಹ ಮಹತ್ವ ಅದನ್ನು ನಾವು ತಿಳ್ಕೊಳ್ಳುವ ಮೂಲಕವಾಗಿ ಅದರಿಂದ ನಮ್ಮ ಅಧ್ಯಯನ ಆಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಈ ವಿಚಾರವನ್ನು ಹೇಳ್ತಾರೆ. ಅದಾದ ಮೇಲೆ ಈ ವೇದದ ಅಕಾರವನ್ನು ಸ್ವಲ್ಪ ರೀತಿಯಾಗಿ ಬಿಡಿಸಿಕೊಂಡು ವ್ಯಾಖ್ಯಾನಮೇವಾಕಾರಸ್ಯ ಸಹೇವತ್ತೇನ ಸರ್ವಶಃ ಮಿತಾಮಿತೇ ಸ್ವರಃ ಸತ್ಯಂ ಅನೃತಂ ಚೇತಿ ಪಂಚದ ಅಂತ ಹೇಳಿಕೊಂಡು ಈ ಬೃಹತಿ ಸಹಸ್ರ ಮತ್ತು ಅಕಾರದ ವ್ಯಾಖ್ಯಾನ ಇದು ವಿಸ್ತೃತವಾಗಿರತಕ್ಕಂತಹದ್ದು ಎಂಬುದನ್ನು ಹೇಳಿಕೊಂಡು ಅದಾದ ಮೇಲೆ ಮುಂದೆ ಓಂಕಾರದ ವ್ಯಾಖ್ಯಾನವೇ ನಾವು ಆರಂಭದಲ್ಲಿ ಬೇರೆ ಬೇರೆ ಉಪನಿಷತ್ತುಗಳು ಹೇಳಿತ್ತು. ಓಂಕಾರವೇ ಇಡೀ ಸಮಸ್ತ ವೇದ ವಾಂಗ್ಮಯಕ್ಕೆ ಮೂಲ ಅಂತ. ಓಂಕಾರ ಅಂತ ಹೇಳಿದರೆ ಅದು ಬೇರೆ ಯಾರನ್ನೂ ಕೂಡ ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು ಅಲ್ವೇ ಅಲ್ಲ. ಇದನ್ನು ನಮಗೆ ಮಾಂಡೂಕ್ಯಾದಿ ಉಪನಿಷತ್ತುಗಳು ನಮಗೆ ತಿಳಿಸಿಕೊಟ್ಟಿವೆ. ಯಾಕೆ ಅಂತ ಕೇಳಿದರೆ ಓಂಕಾರ ಯಾವುದೋ ಗಣಪತಿಯನ್ನೋ ಯಾವುದೋ ದುರ್ಗೆಯನ್ನೋ ಅಥವಾ ಇನ್ನಿತರ ಯಾವುದೋ ದೇವತೆಯನ್ನೋ ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು ಅಲ್ವೇ ಅಲ್ಲ. ಓಂಕಾರ ಎಂಬುದು ಅದು ಪೂರ್ಣ ಪ್ರಮಾಣವಾಗಿ ಭಗವಂತನನ್ನೇ ರಾಮ ಕೃಷ್ಣಾದಿ ರೂಪಗಳು ಅಥವಾ ಇನ್ನಿತರ ವೇದವ್ಯಾಸಾದಿ ರೂಪಗಳು ಅಥವಾ ನಾವು ಭಗವಂತನ ಸಾಕ್ಷಾತ್ ರೂಪವನ್ನು ಇಟ್ಟುಕೊಂಡಾಗಲೂ ಕೂಡ ಓಂಕಾರ ಎಂಬುದು ಅದು ಭಗವಂತನನ್ನು ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು ಎಂಬುದು ಸಿದ್ಧವಾಗಿದೆ. ಆದರೂ ಕೂಡ ಈ ಓಂಕಾರ ಅಕಾರದ ವ್ಯಾಖ್ಯಾನ ಅಂತ ಹೇಳ್ತಾರೆ. ಅಲ್ಲ, ಓಂಕಾರ ಅಕಾರ ಇದಕ್ಕೂ ಏನು ಸಂಬಂಧ? ಇದಕ್ಕಿರತಕ್ಕಂತಹ ಅರ್ಥ ಹೇಗೆ? ಅದರ
ಅದನ್ನು ಯಾವ ರೀತಿಯಾಗಿ ನಾವು ಅರ್ಥೈಸಿಕೊಳ್ಳುವಂತಹದ್ದು ಅಂತ ಕೇಳಿದರೆ ಅದಕ್ಕೆ ಅಕಾರಸ್ಯ ವಿಕಾರೋಯಂ ಅಯಂ ಓಂಕಾರ ಇತಿ ಕಥ್ಯತೆ ಅಂತ ಹೇಳಿಕೊಂಡು ಒಳ್ಳೆಯ ಪ್ರಮಾಣವನ್ನು ಕೊಡ್ತಾರೆ. ಈ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಅಂತಿದೆ. ಏನು ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಅಂತ ಹೇಳಿದ್ರೆ ಒಂದು ವಿಷಯವನ್ನು ಹೇಳುವಂತಹದ್ದು, ಹೇಳಿ ಅದಾದ ಮೇಲೆ ಅದಕ್ಕೆ ಒಂದಷ್ಟು ವಿಚಾರಗಳನ್ನು ಮತ್ತಷ್ಟು ಅದನ್ನು ವಿಸ್ತಾರ ಮಾಡುವಂತಹದ್ದು, ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಹೇಳಬೇಕು, ಅದಕ್ಕೆ ಯಾಕೆ ಇದೇ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಹೇಳಬೇಕು, ಬೇರೆ ಇನ್ನಿತರವಾಗಿರ್ತಕ್ಕಂಥ ಅರ್ಥವನ್ನು ಹೇಳಿಕೊಂಡು ಸಮನ್ವಯ ಮಾಡ್ಬೋದಲ್ವಾ? ಅದಕ್ಕೆ ಅದಾಗೋದಿಲ್ಲ. ಏನೋ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಿದ ಮೇಲೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಮಾಡಬೇಕು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಹೇಳಬೇಕು ಎಂಬುದಾಗಿ ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಹೇಗೆ ಅಂತ ಕೇಳಿದರೆ, ಈಗ ಅಧಿಕೋಚ್ಚಮಾನತ್ವಂ ಅಕಾರೇಣೈವ ತತ್ಸರ್ವಂ ಉತ್ತಮ ಆಧಿಕ್ಯಂ. ಈಗ ಉದಾಹರಣೆಗೆ ವೇದವನ್ನು ತೆಗೆದುಕೊಳ್ಳುವ. ವೇದದಲ್ಲಿ ಉದಾತ್ತ ಇದೆ, ಅನುದಾತ್ತ ಇದೆ, ಸ್ವರಿತ ಇದೆ, ಪ್ರಚಯ ಇದೆ. ಇದಕ್ಕೆಲ್ಲ ಏನರ್ಥ? ಅಗ್ನಿಮೀಳೆ ರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ. ಏನರ್ಥ ಇದಕ್ಕೆ? ಉದಾತ್ತ ಇದೆ, ಅನುದಾತ್ತ ಇದೆ, ಸ್ವರಿತ ಇದೆ. ಇದೆಲ್ಲ ಅರ್ಥ ಏನಿದಕ್ಕೆ? ಸ್ವರಕ್ಕೇನರ್ಥ? ಏನೋ ಒಂದು ಅಗ್ನಿ, ಈಳೆ, ಪುರೋಹಿತಂ ಶಬ್ದಗಳಿಗೆ ಬೇಕಾದರೂ ನೀವು ದೇವರನ್ನ ಅರ್ಥ ಮಾಡಿ. ಶಬ್ದಗಳಿಗೆ ದೇವರನ್ನ ಅರ್ಥವನ್ನು ಮಾಡಲಿಕ್ಕೆ ನಿಮಗೆ ಭಾಷ್ಯ ಇದೆ, ಬ್ರಹ್ಮಸೂತ್ರಗಳಿದೆ, ಏನೋ ಅರ್ಥವನ್ನು ಮಾಡ್ತೀರಿ. ಈ ಸ್ವರಗಳಿಗೆ ಅಗ್ನಿ, ಈ ಈಳೆ, ಈ ಸ್ವರಗಳಿಗೆ ಉದಾತ್ತ ಇದೆ. ಇದಕ್ಕೆ ಏನು ಅರ್ಥ? ಇದಕ್ಕೆ ಅರ್ಥ ಇಲ್ಲ ಅಂತ ಹೇಳಿದ್ರೆ ವೇದ ಪ್ರಯೋಜನ ಇಲ್ಲ ಅಂತಾಗಿಬಿಡ್ತದೆ. ಯಾಕೆಂದ್ರೆ ವೇದದಲ್ಲಿ ಒಂದು ಭಾಗ ಗ್ರಾಹ್ಯ, ಇನ್ನೊಂದು ಭಾಗ ಅಗ್ರಾಹ್ಯ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವೇದದಲ್ಲಿ ಏನು ಪದಗಳಿದೆಯೋ ಅದೆಲ್ಲವೂ ಕೂಡ ಪ್ರಾಮಾಣಿಕವಾಗಿರ್ತಕ್ಕಂತಹದ್ದು. ಅದೇ ರೀತಿಯಾಗಿ ಅದರಲ್ಲಿ ವ್ಯರ್ಥವಾಗಿರ್ತಕ್ಕಂಥ ಶಬ್ದಗಳನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸೂತ್ರದಲ್ಲಿ ಪ್ರಯೋಗ ಮಾಡಿ ವೇದವ್ಯಾಸರು ಸೂತ್ರವನ್ನು ಮಾಡುವಾಗ ಸೂತ್ರದಲ್ಲಿ ವಿಕಾರ ಶಬ್ದ ನೀತಿ ಚೇನ್ನ ಚ ಇತಿ ಚೇನ್ನ ಪ್ರಾಚುರ್ಯಾತ್ ಈ ರೀತಿಯಾಗಿರ್ತಕ್ಕಂತಹ ಚಕಾರಾದಿ ಶಬ್ದಗಳನ್ನು ಅಲ್ಲಿ ಬಳಸಿದ್ದಾರೆ. ಅದಕ್ಕೇನೆ ಸಾರ್ಥಕ್ಯವನ್ನು ಹೇಳ್ತಾರೆ. ವಿಕಾರ ಇತಿ ಚೇನ್ನ ಚ ಅಂತ ಶಬ್ದವನ್ನು ಹೇಳಿಕೊಂಡು ಇತಿ ಚೇನ್ನ ಪ್ರಾಚುರ್ಯಾತ್ ಅಂತ ಅರ್ಥವನ್ನು ಹೇಳಲಿಕ್ಕೆ ಅಲ್ಲಿ ಸೂತ್ರವನ್ನು ಹೇಳಿದ್ದಾರೆ. ಅಲ್ಲಿ ಸೂತ್ರದಲ್ಲಿ ಹೇಳಿರ್ತಕ್ಕಂತಹ ಚಕಾರ, ತಕಾರ, ತು, ಚ, ತು ಇತ್ಯಾದಿ ತುಂಬ ಅವ್ಯಯಗಳನ್ನು ಸೂತ್ರದಲ್ಲಿ ಬಳಸ್ತಾರೆ. ಅಲ್ಲಿಯೇ ಅದನ್ನು ನಾವು ವ್ಯರ್ಥ ಅಂತ ಹೇಳುವುದಿಲ್ಲ, ಅಸಂಗತ ಅಂತ ಹೇಳುವುದಿಲ್ಲ. ವೇದದಲ್ಲಿ ಅಪೌರುಷೇಯವಾಗಿರ್ತಕ್ಕಂತಹ ವೇದ, ಯಾವ ಪುರುಷನಿಂದ ನಿರ್ಮಿತವಾಗದೇ ಇರತಕ್ಕಂತಹ ವೇದ, ಅಂತಹ ವೇದದಲ್ಲಿ ಬರತಕ್ಕಂತಹ ಶಬ್ದಗಳಿಗೆ ನಾವು ವ್ಯರ್ಥವಾಗಲಿ ಅಸಂಗತ ಅಂತ ಹೇಳಲಿಕ್ಕೆ ಅರ್ಥವನ್ನು ಆ ರೀತಿಯಾಗಿ ನಾವು ಕಲ್ಪನೆಯನ್ನು ಮಾಡಬಾರ್ದು, ಆ ರೀತಿಯಾಗಿರತಕ್ಕಂತಹ ಚಿಂತನೆಯನ್ನು ಮಾಡಬಾರ್ದು. ಹಾಗಾದರೆ ಸರಿ, ಏನು ಅರ್ಥವನ್ನು ಹೇಳ್ತೀರಿ? ಉಂಟಪ್ಪ, ಅರ್ಥ ಉಂಟು. ಏನು ಅಂತ ಕೇಳಿದ್ರೆ ಆಚಾರ್ಯರು ಅದಕ್ಕೆ ಭಾಷ್ಯವನ್ನು ಹೇಳ್ತಾರೆ. ಅರಕಾರೇಣೇವ ಅಧಿಕ ಉಚ್ಚತ್ವಮಾನತ್ವಂ ತಸ್ಯಾರ್ಥ ಸಮುದೀರ್ತಿತ. ಹೇಗೆ ಅಂತ ಕೇಳಿದರೆ ಉಚ್ಚತ್ವ, ಅದೇ ರೀತಿಯಾಗಿ ಶ್ರೇಷ್ಠತ್ವ, ಈ ರೀತಿಯಾಗಿರ್ತಕ್ಕಂತಹ ನಾವು ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ. ನೀವು ಏನು ಅಲ್ಲಿ ಬೇರೆ ಬೇರೆ ಅರ್ಥವನ್ನು ಹೇಳುವಾಗ ಅದಕ್ಕೆ ಉಚ್ಚತ್ವ, ಅಧಿಕ, ಶ್ರೇಷ್ಠ ಈ ರೀತಿಯಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ವ್ಯರ್ಥ ಎಂಬಂತಹ ಸಂಖ್ಯೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಕಾಲಕ್ಕೂ ಕೂಡ ಅದು ಸಾರ್ವಕಾಲಿಕವಾಗಿರ್ತಕ್ಕಂತಹ ಅರ್ಥವನ್ನೇ ಹೇಳುವಂತಹದ್ದು ಅಂತ ಈ ವೇದದ ವ್ಯವಸ್ಥೆಯನ್ನು ಹೇಳ್ತಾರೆ. ಅದಾದ ಮೇಲೆ ಇನ್ನು ಅಕಾರ, ಉಕಾರ, ಮಕಾರಕ್ಕೆ ಸಹಜವಾಗಿ ಒಂದು ಅರ್ಥವನ್ನು ಹೇಳ್ತಾರೆ. ಅಕಾರ ಓಂಕಾರದಲ್ಲಿರತಕ್ಕಂಥ ಅಕಾರಕ್ಕೆ ಅಧಿಕ ಎಂಬಂತಹ ಅರ್ಥ, ಉಕಾರಕ್ಕೆ ಶ್ರೇಷ್ಠ ಅಂತ ಅರ್ಥ, ಮಕಾರಕ್ಕೆ ಮಾಂಗಮಾನೆ ಜ್ಞಾನಾರ್ಚಕವಾಗಿ ನಾವು ಅರ್ಥೈಸಿಕೊಳ್ಳಲಿಕ್ಕೆ ಬರ್ತದೆ. ಹೀಗೆ ಉಚ್ಚತ್ವ, ಅಧಿಕತ್ವ ಎಲ್ಲ ರೀತಿಯಾಗಿರತಕ್ಕಂತಹದ್ದು ಅಂತ ವೇದಗಳಿಗೆ ನಾವು ಸಮನ್ವಯವನ್ನು ಮಾಡಬಹುದು
ವೇದದಲ್ಲಿ ನಿರರ್ಥಕವಾಗಿರತಕ್ಕಂತಹ ಅಸಂಗತವಾಗಿರತಕ್ಕಂತಹ ಯಾವ ಪದಗಳು ಯಾವ ಶಬ್ದಗಳು ಇಲ್ಲ ಎಂಬುದಾಗಿ ಅರ್ಥೈಸ್ತಾರೆ. ಅದಾದ ಮೇಲೆ ಮುಂದೆ ನಾರಾಯಣ ಶಬ್ದದ ಒಂದು ಅರ್ಥವನ್ನು ಹೇಳ್ತಾರೆ. ಇದರಲ್ಲಿ ಇದೇ ಅರ್ಥವನ್ನು ಭಾಷ್ಯದಲ್ಲಿಯೂ ಕೂಡ ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಈಗ ಪ್ರಸ್ತುತವಾಗಿ ನಾರಾಯಣ ಶಬ್ದದ ಅರ್ಥವನ್ನು ಪದದ ಅರ್ಥವನ್ನು ಬಿಡಿಸ್ತಾರೆ. ಏನು ನಾರಾಯಣ ಅಂತ ಹೇಳಿದ್ರೆ ಅಂತ ಕೇಳಿದ್ರೆ, ಬೇಕಾರತ್ವಾತ್ ಅಕಾರೋಸೌ ನಕಾರತ್ವಂ ಉಪಾಗತಃ ದೀರ್ಘೀಭೂತಃ ಪುನಸ್ತೇನೈವ ಆಕಾರೇಣ ಸಹ ಸ್ಥಿತಃ ಅಂತ ಹೇಳಿಕೊಂಡು ಆ ನಾರಾಯಣ ಶಬ್ದದಲ್ಲಿರ್ತಕ್ಕಂತಹ ನ ರ ಯ ಇತ್ಯಾದಿ ಶಬ್ದಗಳನ್ನು ಅರ್ಥವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಈಗ ನಕಾರ ಅಂತಿದೆ, ಅದರಲ್ಲಿ ಏಕಾರ್ಥ ಕೋಶವನ್ನು ಇಟ್ಟುಕೊಂಡು ಆರಂಭದ ನಕಾರಕ್ಕೆ ಏನರ್ಥವನ್ನು ಹೇಳ್ತಾರೆ ಅಂತ ಕೇಳಿದ್ರೆ, ಈ ರೀಂಗ ಕ್ಷಯೆ ಅಂತ ಕ್ಷಯಾರ್ಥಕವಾಗಿರತಕ್ಕಂತಹದ್ದು, ಅದರಿಂದ ನಿಷ್ಪನ್ನವಾಗಿರತಕ್ಕಂತಹದ್ದು. ಇನ್ನು ರಕಾರ ಅದು ರೇಪ, ಆ ರೇಪ ಅದು ಅಭಾವವಾಚಿ, ಅಂದರೆ ಇಲ್ಲ ಎಂಬಂತಹ ಅರ್ಥದಲ್ಲಿ ರಕಾರವನ್ನು ಹೇಳ್ತಾರೆ. ಅಂದರೆ ಭಗವಂತನಲ್ಲಿ ಏನಿಲ್ಲ, ಭಗವಂತನಲ್ಲಿ ದೋಷ ಇಲ್ಲ, ಕ್ಷಯ ಯಾವುದು ದೋಷದ ಕಿಂಚಿತ್ತೂ ಸಂಭವ ಇಲ್ಲ, ಕಿಂಚಿತ್ತೂ ಕೂಡ ಅದರ ಲೇಪ ಇಲ್ಲ. ಹೀಗೆ ಆ ರಕಾರದ ಅರ್ಥವನ್ನು ಹೇಳ್ತಾರೆ. ಇನ್ನು ಅದಾದ ಮೇಲೆ ಅಧಿಕ ಎಂಬಂತಹ ಅರ್ಥವನ್ನು ಕೂಡ ಹೇಳ್ತಾರೆ. ಹೀಗೆ ಇನ್ನು ಗತಿ ಅವಗತಿ ತಿಳ್ಕೊಳ್ಳಿಕ್ಕೆ ಯೋಗ್ಯ. ಗತಿ ಅಂತ ಹೇಳಿದಾಗ ಏ ಗತ್ಯರ್ಥಕ ತೇ ಜ್ಞಾನಾರ್ಥಕ ಅಂತ ಒಂದು ನಿಯಮ ಇದೆ. ಗತಿ ಅಂತ ಅರ್ಥವನ್ನು ಯಾವಾಗ ನಾವು ಬಳಸ್ತೇವೆಯೋ ಅದನ್ನೇ ಜ್ಞಾನಾರ್ಥಕವಾಗಿಯೂ ಕೂಡ ಬಳಸುವಂತಹದ್ದಿದೆ ವ್ಯಾಕರಣದಲ್ಲಿ. ಏ ಗತ್ಯರ್ಥಕ ತೇ ಜ್ಞಾನಾರ್ಥಕ ಅಂತ. ಅವಗತಿ ಅಂದರೆ ಏನು? ಅವಗತಿ ಅಂತ ಹೇಳಿದ್ರೆ ಅವಗಮನ ಅಂತ ಅರ್ಥ ಬರ್ತದೆ. ಅವಗಮನ ಅಂತ ಹೇಳಿದ್ರೆ ಚೆನ್ನಾಗಿ ತಿಳ್ಕೊಳ್ಳುವಿಕೆ, ಚೆನ್ನಾಗಿ ತಿಳ್ಕೊಂಡದ್ದು, ಹೀಗೆ ಅರ್ಥವನ್ನು ಹೇಳಲಿಕ್ಕೆ ಬರ್ತದಲ್ವಾ. ಹೀಗೆ ಇದೇ ರೀತಿಯಾಗಿ ಇಲ್ಲಿಯೂ ಕೂಡ ಗತಿ ಅಂತ ಹೇಳಿದಾಗ ಜ್ಞಾನ ಅಂತ ಅರ್ಥವನ್ನು ಹೇಳಿಕೊಂಡು ಭಗವಂತ ಸರ್ವ ಜೀವರಿಗಿಂತ ಸರ್ವ ಜಡಗಳಿಗಿಂತ ಅನ್ಯ, ಅಷ್ಟು ಮಾತ್ರವಲ್ಲದೆ ಸರ್ವ ದೋಷಗಳಿಂದ ದೂರ. ಅದಾದ ಮೇಲೆ ತನ್ನ ಭಕ್ತರಿಂದ ಏನೆಲ್ಲ ದೋಷಗಳಿವೆ ಅವರ ಎಲ್ಲ ದೋಷಗಳನ್ನು ದೂರ ಮಾಡ್ತಾನೆ. ಇದಾದ ಮೇಲೆ ಅವನಲ್ಲಿ ಎಲ್ಲ ವಿರುದ್ಧ ಅನಂತ ಗುಣಪೂರ್ಣದ ಸ್ವರೂಪ. ಇಂಥವನು ಯಾರು ಅಂತ ಹೇಳಿದ್ರೆ ಭಗವಂತ ನಾರಾಯಣ ಅಂತ ಅರ್ಥವನ್ನು ಹೇಳ್ತಾರೆ. ಹೀಗೆ ಈ ನ ಆ ರ ಯ ನ ಈ ಒಂದೊಂದು ಶಬ್ದಗಳಿಗೂ ಕೂಡ ಈಗ ನಾರಾಯಣ ಎಂಬಂತಹ ಶಬ್ದದಲ್ಲಿ ನ ಎಂಬಂತಹ ಒಂದು ಶಬ್ದ ಇದೆ ಆರಂಭದ್ದು. ಆಮೇಲೆ ಎರಡನೇ ಶಬ್ದ ನ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಆ. ಹೀಗೆ ನಾವು ಶಬ್ದಗಳನ್ನು ತುಂಡು 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 ಮಾಡುತ್ತಾ ಹೋಳಿಕೊಂಡು ಇದನ್ನು ಅರ್ಥೈಸಿಕೊಳ್ಳಬೇಕು. ಏನರ್ಥ ಅಂತ ಕೇಳಿದ್ರೆ, ಭಗವಂತ ಸರ್ವ ಜೀವ ಭಿನ್ನ, ಸರ್ವ ಜಡ ಭಿನ್ನ. ಭಗವಂತನಿಗೂ ಜೀವನಿಗೂ ಭೇದ ಸಿದ್ಧ, ಭಗವಂತನಿಗೂ ಜಡಕ್ಕೂ ಭೇದ ಸಿದ್ಧ. ಅಷ್ಟು ಮಾತ್ರವಲ್ಲದೆ ಭಗವಂತನಲ್ಲಿರತಕ್ಕಂತಹ ಗುಣಪೂರ್ಣತ್ವ, ಜೀವನದಲ್ಲಿರತಕ್ಕಂತಹ ಅಲ್ಪಜ್ಞತ್ವ ಇದೂ ಕೂಡ ಅನುಭವ ಸಿದ್ಧ. ಯಾಕೆಂದರೆ ಇದನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂತಿಲ್ಲ, ಅನುಭವದಿಂದ ವೇದ್ಯ. ಅದಾದ ಮೇಲೆ ಭಗವಂತ ಉತ್ತಮ ಸಿದ್ಧ, ಪ್ರಕೃತಿಗಿಂತಲೂ ಕೂಡ ಉತ್ತಮ ಅಂತ ಹೇಳಿದ ಮೇಲೆ ಭಗವಂತ ಇನ್ನಿತರ ಯಾವ ದೇವತೆಗಳಿಗೂ ಸಮಾನ ಅಲ್ಲ ಅಂತ ಗೊತ್ತಾಯಿತು. ಅಂದರೆ ಸರ್ವೋತ್ತಮ ಅಂತ ಎಂಬಂತ ಅರ್ಥ ಸಿಕ್ಕಿತು. ಇದಾದ ಮೇಲೆ ಭಗವಂತ ಯಾರು ಅವನನ್ನು ಶರಣು ಹೊಂತಾರೆ, ನಾರಾಯಣೇಸ್ತಿ ನಾನು ಅಸ್ತಿ ವಾಗಸ್ತಿ ವಶವರ್ತಿನಿ ಅಂತ ಹೇಳಿಕೊಂಡು ಯಮ ಹೇಳ್ತಕ್ಕಂತಹ ಮಾತು. ನಾರಾಯಣ ಎಂಬಂತಹ ಶಬ್ದದಿಂದ ಅಧೀನವಾಗಿದೆ ಮಾರಾಯ, ಆದರೂ ಕೂಡ ವಾಗಸ್ತಿ ವಶವರ್ತಿನಿ, ನಿನ್ನ ಮಾತು ನಿನ್ನ ನಾಲಿಗೆ ನಿನ್ನ ಹತೋಟಿಯಲ್ಲಿದೆ, ನಿನ್ನ ವಶದಲ್ಲಿದೆ, ಆದರೂ ಕೂಡ ನೀನು ನಾರಾಯಣ ಅಂತ ಮಾತನ್ನು ಹೇಳುವುದಿಲ್ಲಲ್ವಾ, ಆದ್ದರಿಂದಾಗಿ ನಿನ್ನ ವ್ಯವಸ್ಥೆ ಎಂತ ಮಾರಾಯ ಅಂತ ಹೇಳಿಕೊಂಡು ಒಂದು ರೀತಿಯಾಗಿ ತಮಾಷೆಯನ್ನು ಮಾಡ್ತಾನೆ. ವಾಗಸ್ತಿ ವಶವರ್ತಿನಿ,
ಹೀಗೆ ಆ ಸರ್ವ ಭಕ್ತರ ದೋಷಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯವುಳ್ಳವನು. ಅದಾದ ಮೇಲೆ ಸರ್ವ ದೋಷ ವಿರುದ್ಧವಾಗಿರತಕ್ಕಂತಹ ಗುಣಪೂರ್ಣ, ಸರ್ವ ದೋಷಗಳಿಗೆ ವಿರುದ್ಧವಾಗಿರತಕ್ಕಂತಹದ್ದು ಯಾವುದು ಅಂತ ಗುಣಗಳು. ಗುಣಗಳಿಂದ ಪೂರ್ಣ, ಸ್ವಲ್ಪ ಸ್ವಲ್ಪ ಗುಣಗಳಲ್ಲ, ಪೂರ್ಣವಾಗಿರ್ತಕ್ಕಂತಹ ಗುಣಗಳು. ಅಲ್ಪ ಸ್ವಲ್ಪ ಗುಣಗಳಲ್ಲ ಭಗವಂತನಲ್ಲಿ, ಎಲ್ಲ ಪರಿಪೂರ್ಣವಾಗಿರ್ತಕ್ಕಂತಹ ಗುಣಗಳುಳ್ಳವನು ಎಂಬುದಾಗಿ ನಮಗೆ ಅರ್ಥೈಸಿಕೊಳ್ಳಲಿಕ್ಕೆ ಬರ್ತದೆ. ಹೀಗೆ ಆ ಅನ್ಯ ಅಧಿಕ ವಿರುದ್ಧ ಮೂರು ಅರ್ಥಗಳಲ್ಲಿಯೂ ಕೂಡ ಅಕಾರಕ್ಕೆ ನಾರಾಯಣ ಶಬ್ದ ವ್ಯಾಖ್ಯಾನ ರೂಪವಾಗಿದೆ ಅಂತ ಹೇಳಿಕೊಂಡು ಆ ಅರ್ಥವನ್ನ ಹೇಳ್ತಾರೆ. ಅಕಾರ ಪ್ರಧಾನ ನಾಮಚಕ್ರಣ ಅಂತ. ಅಕಾರ ವಾಚ್ಯನಾಗಿರತಕ್ಕಂಥವನು ಚಕ್ರಿ. ಯಾರು ಚಕ್ರಿ? ಚಕ್ರ ಉಳ್ಳವನು, ಚಕ್ರಧರ. ಚಕ್ರಧರ ಯಾರು? ಭಗವಂತನೇ. ಚಕ್ರ ಭಗವಂತ ಬೇರೆ ಅಲ್ಲ, ಭಗವಂತನ ಚಕ್ರ ಬೇರೆ ಅಲ್ಲ. ಚಕ್ರಾಭಿಮಾನಿಯಾಗಿ ಸ್ವಯಂ ದುರ್ಗಾದೇವಿ ಇರ್ತಾಳೆ. ಅಂತಹ ದುರ್ಗೆ ಅಕಾರ ನಾಮ ನಾನ್ಯೋಸ್ತಿ ತಮೃತೆ ಪುರುಷೋತ್ತಮ. ಅಕಾರ ವಾಚ್ಯನಾಗಿರ್ತಕ್ಕಂಥವನು ಭಗವಂತನನ್ನು ಬಿಟ್ಟು ಉಳಿದವರು ಯಾರೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ತಾಮ್ರತೆ ಪುರುಷೋತ್ತಮ, ಪುರುಷೋತ್ತಮ, ಪುರುಷೇಶು ಉತ್ತಮ, ಪುರುಷೇಭ್ಯ ಉತ್ತಮ ಅವನು. ಇನ್ನು ಬ್ರಹ್ಮರುದ್ರಾದಿ ನಾಮಾನಿ ಬ್ರಹ್ಮಾದಿ ಸ್ವಮುಖ್ಯತಃ. ಬ್ರಹ್ಮಾದಿ ನಾಮಗಳು, ಬ್ರಹ್ಮ ಇದೆ, ಇಂದ್ರ ಇದೆ, ಅಗ್ನಿ ಇದೆ ಇತ್ಯಾದಿ ಶಬ್ದಗಳೆಲ್ಲವೂ ನಾಮಗಳೆಲ್ಲವೂ ಕೂಡ ಏನು ಅರ್ಥ ಅಂತ ಕೇಳಿದ್ರೆ ಬ್ರಹ್ಮಾದಿ ಸ್ವಮುಖ್ಯತಃ. ಬ್ರಹ್ಮಾದಿಗಳಲ್ಲಿ ಹೇಳ್ತದಪ್ಪ, ಹೇಗೆ ಹೇಳ್ತದೆ? ಅಮುಖ್ಯತಃ ಹೇಳೋದು. ಅಮುಖ್ಯವಾಗಿ ಅವನಲ್ಲಿ ಆ ಎಲ್ಲ ಶಬ್ದಗಳು ಹೇಳ್ತದೆ. ವರ್ತಂತೆ ಪ್ರಕಾರೋಯಂ ವರ್ತತೆ ಕೇಶವಮಿನ. ಅಕಾರ ಎಂಬಂತಹ ಶಬ್ದ ಅದು ಭಗವಂತನನ್ನು ಬಿಟ್ಟು ಬೇರೆ ಯಾರಲ್ಲೂ ಕೂಡ ಇಲ್ಲವೇ ಇಲ್ಲ. ಹೀಗೆ ನಾರಾಯಣಾದಿ ನಾಮಾನಿ ನಾಮಕ್ರಿಯಾ ಸ್ವಪಿ. ನಾರಾಯಣಾದಿ ನಾಮಗಳು ಕೂಡ ಭಗವಂತನಿಗೆ ಇದು ಭಗವಂತನ ನಾಮ. ಇದನ್ನು ನಾವು ನಾಮಕರಣ ಮಾಡಬೇಕು. ಅಂದರೆ ನಾವು ದೇವರಿಗೆ ಸಂಬಂಧಪಟ್ಟಿರತಕ್ಕಂತಹ ನಾಮಗಳನ್ನು ನಾವು ನಾಮಕರಣ ಮಾಡುವಂತಹದ್ದು. ನಮ್ಮಲ್ಲಿ ಈ ವ್ಯವಸ್ಥೆ ಈಗ ಬಿಟ್ಟು ಹೋಗಿದಷ್ಟೇ. ನಾಮಕರಣ ಎಂಬ ಸಂಸ್ಕಾರ ಅದು ಯಾಕೋಸ್ಕರ ಇರುವಂತಹದ್ದು ಅಂತ ಕೇಳಿದ್ರೆ ಅದು ಭಗವಂತನ ನೆನಪಿಗೆ. ಎಲ್ಲ ನಾಮಗಳು ಕೂಡ ಅವನದ್ದು. ಅವನ ನಾಮವನ್ನು ಮಗುವಿಗೆ ಇಡುವ ಮೂಲಕವಾಗಿ ಭಗವಂತನ ನಾಮಸ್ಮರಣೆಯಾದರೂ ಕೂಡ ನಮ್ಮಲ್ಲಿ ಆಗ್ತಾ ಇರಲಿ ಅಂತ ಹೇಳಿಕೊಂಡು ನಮಗೆ ಪ್ರಾಚೀನರು ಕೊಟ್ಟಿರತಕ್ಕಂತಹ ಒಂದು ಮಾರ್ಗ. ಆದರೆ ಭಗವಂತನ ನಾಮವನ್ನು ನಾವು ಇಡುವುದಕ್ಕೆ ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಸಂಕೋಚವೋ ಮುಜುಗರವೋ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆದರೆ ಉಪನಿಷತ್ತು ಹೇಳುವಾಗ ನಾರಾಯಣನ ನಾಮಾನಿ ನಾಮಕ್ರಿಯಾಸ್ವಪಿ. ಇದು ಮನುಷ್ಯರಿಗೆ ನಾಮಕರಣ ನಾಮಾದಿಗಳನ್ನು ಇಡುವುದಕ್ಕೆ ವಿಹಿತವಾಗಿರತಕ್ಕಂತಹದ್ದು, ಯೋಗ್ಯವಾಗಿರತಕ್ಕಂತಹದ್ದು. ವಾಯುರ್ಬ್ರಹ್ಮ ವಿಚ ಆಕಾರ ದೇವತೆ ನಾಮಿನು. ವಾಯು ಬ್ರಹ್ಮ ಇವರೆಲ್ಲರೂ ಕೂಡ ಆಕಾರದಿಂದ ಹೇಳಿಕೊಂಡರೂ ಕೂಡ ಅವರು ಅಭಿಮಾನಿಗಳಾಗ್ತಾರೆ ಹೊರತು ಮುಖ್ಯವಾಗಿ ಅವರದರಿಂದ ಪ್ರತಿಪಾದ್ಯಮಾನರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಅಕಾರ ವಾಚ್ಯನಾಗಿರತಕ್ಕಂಥ ಭಗವಂತ ಐತಿ ಬ್ರಹ್ಮ. ಅಕಾರ ಏಕಾಕ್ಷರ ಕೋಶದಲ್ಲಿ ಅಕಯ ಪ್ರವಿಸಂಭೂಮ ಸಕಾರೋ ವಿಷ್ಣುವಾಚಕ ಅಂತ ಹೇಳಿಕೊಂಡು ವ್ಯಾಸರು ನಮಗೆ ಬ್ರಹ್ಮಸೂತ್ರದಲ್ಲಿ ಅದಕ್ಕೆ ಭಾಷ್ಯವನ್ನು ಹೇಳುವಾಗ ಆಚಾರ್ಯರು ಕೂಡ ವ್ಯಾಖ್ಯಾನವನ್ನು ಮಾಡ್ತಾರೆ. ಆ ಕ ಯಾ ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ಇದು ಭಗವಂತನನ್ನೇ ಹೇಳತಕ್ಕಂತಹದ್ದು. ಇದು ಏಕಾಕ್ಷರ ಶಬ್ದಗಳು. ಆ ಅಂತ ಹೇಳಿದಾಗ ಅದು ಬ್ರಹ್ಮನನ್ನೇ ಹೇಳುವಂತಹದ್ದು. ಕಮಿತಿ ಬ್ರಹ್ಮ. ಇನ್ನು ಹಿರಣ್ಯಗರ್ಭ ಸೂಕ್ತದಲ್ಲಿ ಹಿರಣ್ಯಗರ್ಭ ಸಮಾವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕಾ ಆಸೀತ್ ಸದಾ ಆಧಾರ ಪೃಥಿವೀವ್ಯಾಮತೇಮ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಕಸ್ಮೈ ದೇವಾಯ ಹವಿಷಾ ವಿಧೇಮ ಪ್ರಶ್ನೆಯೂ ಉಂಟು, ಅರ್ಥವೂ ಉತ್ತರವೂ ಉಂಟು. ಕಸ್ಮೈ ಅಂತ ಹೇಳಿದಾಗ ಕಕಾರವನ್ನು ಬೇರೆ ಮಾಡಿ, ಇನ್ನು ಅಸ್ಮೈ ಅಂತ ಬೇರೆ ಮಾಡಿ. ಕಸ್ಮೈ
ಕಕಾರಕ್ಕೆ ಕಕಾರದಿಂದ ವಾಚ್ಯನಾಗಿರ್ತಕ್ಕಂಥವನು ಯಾರು? ಬ್ರಹ್ಮ. ಬ್ರಹ್ಮ ಯಾರು? ಪೂರ್ಣನಾಗಿರ್ತಕ್ಕಂಥವನು. ಚತುರ್ಮುಖ ಬ್ರಹ್ಮ ಪೂರ್ಣನೋ ಕೇಳಿದ್ರೆ ಚತುರ್ಮುಖ ಬ್ರಹ್ಮದಲ್ಲಿ ಪೂರ್ಣತ್ವ ಇಲ್ಲ. ಯಾಕೆ? ಅವನೇ ಅಪೂರ್ಣ ಅಂತ ಅವನೇ ಹೇಳಿಕೊಂಡಿದ್ದಾನೆ. ಹಾಗಿದ್ರೆ ಪೂರ್ಣನಾಗಿರ್ತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಕಸ್ಮೈ ದೇವ ಹವಿಷಾವಿದೇವ, ಹವಿಷನ್ನ ಯಾರಿಗೆ ಅರ್ಪಿಸಬೇಕು ಅಂತ ಕೇಳಿದ್ರೆ ಅದು ಕಸ್ಮೈ, ಕಕಾರ ವಾಚ್ಯನಾಗಿರ್ತಕ್ಕಂಥ ಭಗವಂತನಿಗೆ ಹವಿಸ್ಸನ್ನ ಅರ್ಪಿಸಿ ಅಥವಾ ತಪಸ್ಸನ್ನ ಅರ್ಪಿಸಿ. ಎಲ್ಲವೂ ಹವಿಸ್ಸು ಅಂತ ಹೇಳಿದ್ರೆ ಕೇವಲ ಹವಿಸ್ಸು ಅಂತ ಹೇಳಿಕೊಂಡು ಒಂದನ್ನ ಅಲ್ಲಿ ತೋರಿಸಿಕೊಟ್ಟದ್ದಷ್ಟೇ. ಉಳಿದದ್ದೆಲ್ಲವೂ ಕೂಡ ಬ್ರಹ್ಮಾರ್ಪಣ, ಬ್ರಹ್ಮಹವಿ, ಬ್ರಹ್ಮಾಗ್ನೋ, ಬ್ರಹ್ಮಣಾಹುತಂ ಎಲ್ಲವೂ ಕೂಡ ತಪಾಂಸಿ ಸರ್ವಾಣಿ ಚೇತವದಂತಿ ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ. ತಪಸ್ಸುಗಳು ಮತ್ತೆ ಇನ್ನು ಏನೆಲ್ಲ ನಮ್ಮ ಕ್ರಿಯೆಗಳು ಕರ್ಮಗಳು ಇದೆಯೋ ಅದೆಲ್ಲವೂ ಕೂಡ ಅವನಿಗೆ ಅರ್ಪಿಸಬೇಕು ಅಂತ ಹೇಳಿಕೊಂಡು ಭಗವಂತ ತೋರಿಸಿಕೊಟ್ಟನಲ್ವ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಭಗವಂತನಿಗೇನೆ ಎಲ್ಲ ಶಬ್ದಗಳು, ಉಳಿದಂತಹ ಅಕಾರಾದಿ ಶಬ್ದಗಳು ವಾಯುದೇವರನ್ನು, ವಿಷ್ಣು ಬ್ರಹ್ಮನನ್ನು ಅಥವಾ ರುದ್ರಾದಿಗಳನ್ನು ಹೇಳ್ತಾ ಉಂಟು ಅಂತಾದರೆ ಹೇಳಿ, ಅವರೆಲ್ಲಿ ಹೇಗೆ ಹೇಳ್ತಾ ಉಂಟು? ಅವರೆಲ್ಲ ಅಭಿಮಾನಿ ದೇವತೆಗಳು. ಹೇಗೆ ಅಭಿಮನ್ಯಮಾನವಾಗಿರ್ತಕ್ಕಂಥದ್ದನ್ನು ಅವರ ವ್ಯವಸ್ಥೆಯನ್ನು ಹೇಳುವಂಥದ್ದು ಉಂಟಲ್ವ. ಹೇಗೆ ಅಂತ ಕೇಳಿದ್ರೆ, ಸಂಪತ್ತು ನನ್ನಲ್ಲಿ ಏನೋ ಒಂದು ಸ್ವಲ್ಪ ಸಂಪತ್ತು ಉಂಟು ಅಂತಾದರೆ ನಾನು ನನ್ನನ್ನು ಧನಿ ಅಂತ ಕರೀತಾರೆ ಅಷ್ಟೇ. ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ನನ್ನ ಅಧೀನವಾಗಿ ಯಾವುದೋ ಒಂದು ಸಂಪತ್ತು, ಯಾವುದೋ ಒಂದು ಸ್ವಲ್ಪ ಹಣವೋ ಅಥವಾ ಯಾವುದೋ ಒಂದು ಜಾಗವೋ ನನ್ನ ಅಧೀನವಾಗಿ ಉಂಟು, ಅದರಿಂದಾಗಿ ಕರೆಯುವಂಥದ್ದು ಉಂಟಲ್ವ ಅವಾಂತರವಾಗಿ. ಅದೇ ರೀತಿಯಾಗಿ ಅವಾಂತರಾಭಿಮಾನಿಯಾಗಿ ದೇವತೆಗಳಿರ್ತಾರೆ. ಆದರೆ ಮುಖ್ಯ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ಭಗವಂತನೇ ಎಲ್ಲ ಶಬ್ದಗಳಿಂದ ಭಗವಂತನೇ ಪ್ರತಿಪಾದ್ಯ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಯದಾ ವೇದಾಭಿಧೇಯೋ ವೇದಾಭಿಧೇಯ ಅನ್ಯ ವೇದಾಖ್ಯ ದೇವತಾಪರ. ವೇದ ಪ್ರತಿಪಾದ್ಯಮಾನ ದೇವತೆ ಅದು ಯಾರು? ವೇದ ಪ್ರತಿಪಾದ್ಯಮಾನವಾಗಿರ್ತಕ್ಕಂತಹ ದೇವತೆ ಇರ್ಬೋದು, ಯಾರಾದರೂ ಬ್ರಹ್ಮಾದಿಗಳಿರ್ಬೋದು, ವಿಷ್ಣು ವಾಯುದೇವರಿರ್ಬೋದು, ಅಗ್ನಿಯಾದಿಗಳಿರ್ಬೋದು, ಯಮವಾಚ್ಯವಾಗಿರತಕ್ಕಂತಹ ದೇವ. ಯಮಾಯ ಸೋಮ ಅಂತ ಹೇಳಿಕೊಂಡು ನಾವು ಯಮನಿಗೆ ಆಹುತಿಯನ್ನು ಕೊಡ್ತೇವೆ. ಇನ್ನು ಈಶಾನ ಅಂತ ಹೇಳಿಕೊಂಡು ಈಶಾನಿಗೆ ಆಹುತಿಯನ್ನು ಕೊಡ್ತೇವೆ. ಇಂದ್ರನಿಗೆ ಇಂದ್ರ ಶ್ರೇಷ್ಠ ಅಂತ ಹೇಳಿಕೊಂಡು ಆಹುತಿಯನ್ನು ಕೊಡ್ತೇವೆ. ಅಗ್ನಿ ಏಳೆ ಪುರೋಹಿತನ್ನು ಅಂತ ಹೇಳಿಕೊಂಡು ಅಗ್ನಿಗೆ ಆಹುತಿಯನ್ನು ಕೊಡ್ತೇವೆ. ಹೀಗೆ ಅವರವರ ಅಭಿಮನ್ಯಮಾನವಾಗಿರತಕ್ಕಂಥ ಮಂತ್ರ ಕಟ್ಟಿಕೊಂಡು ಅವರವರಿಗೆ ಆಹುತಿಯನ್ನು ನೀಡ್ತೇವೆ. ಆದರೆ ಅವರು ಅದರಲ್ಲಿ ಮುಖ್ಯತೆಯ ಪ್ರತಿಪಾದ್ಯಮಾನರು ಕೇಳಿದ್ರೆ ಮುಖ್ಯತೆಯ ಪ್ರತಿಪಾದ್ಯಮಾನರಲ್ಲ. ಮತ್ತೆ ಅವರೇನಿದ್ರೂ ಕೂಡ ಅಮುಖ್ಯತೆಯ ಪ್ರತಿಪಾದ್ಯಮಾನರೇ ಆಗ್ತಾರೆ. ಮುಖ್ಯತೆಯ ಪ್ರತಿಪಾದ್ಯಮಾನತ್ವ ಯಾರಲ್ಲಿ ಕೇಳಿದ್ರೆ ಅದು ಭಗವಂತನಿಗೆ. ಹೀಗೆ ಆ ಭಗವಂತನಲ್ಲಿಯೇ ಎಲ್ಲ ಸಕಲ ವಿಧ ಪ್ರತಿಪಾದ್ಯಮಾನತ್ವ. ವೇದ ಅಂತ ಹೇಳಿದ್ರೆ ಅದು ಭಗವಂತನನ್ನೇ ಅಪೌರುಷೇಯವಾಗಿರತಕ್ಕಂತಹ ವೇದದಲ್ಲಿ ಯಾವ ಕಾಲಕ್ಕೂ ಕೂಡ ದೋಷ ಇಲ್ಲವೇ ಇಲ್ಲ. ಯಾಕೆ? ಪುರುಷ ನಿರ್ಮಿತ ಅಲ್ಲ. ಪುರುಷ ನಿರ್ಮಿತವಾದದಲ್ಲಿ ದೋಷ ಬರಬಹುದು. ಪುರುಷ ನಿರ್ಮಿತ ಅಲ್ಲದೇ ಇರತಕ್ಕಂಥ ವೇದದಲ್ಲಿ ಹುಡುಕಿದ್ರೂ ಕೂಡ ದೋಷ ಇಲ್ಲವೇ ಇಲ್ಲ. ಪ್ರಿಂಟ್ ಆದ ಪುಸ್ತಕದಲ್ಲಿ ಬೇಕಾದರೂ ತಪ್ಪಿರ್ಬೋದು, ವೇದದಲ್ಲಿ ತಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ತಸ್ಮಾತ್ ಐದು ನಾಮೇತೆ ವಿಷ್ಣೋ ಕೇವಲಮೇವಹಿ. ಕೇವಲ ವಿಷ್ಣು ಅಕಾರ ಎಂಬಂಥ ನಾಮ ಭಗವಂತನದ್ದು. ಅಕಾರ ಎಂಬುದು ಭಗವಂತನದ್ದು ಅಂತ ಹೇಳಿದ ಮೇಲೆ ಉಳಿದಂತಹ ಅಕ್ಷರಗಳು ಪುನಃ ಪ್ರತ್ಯೇಕವಾಗಿ ದೇವರನ್ನು ಹೇಳಿದೆ ಅಂತ ಪುನಃ ಅದನ್ನು ಸಮನ್ವಯ ಮಾಡಿಕೊಂಡು ಕುತ್ಕೊಳ್ಬೇಕು ಅಂತಿಲ್ಲ. ಯಾಕೆ? ಒಂದನ್ನು ಹೇಳಿದ್ರಿಂದಾಗಿ ಉಳಿದದ್ದೆಲ್ಲವೂ ಕೂಡ ಸಹಜವಾಗಿ ಅದರ ಸಮನ್ವಯ ಆಗಿಬಿಟ್ಟಿದೆ. ಹೇಗೆ ಅಂತ ಕೇಳಿದಾಗ, ಭಗವಂತ ಒಂದು ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥವರಿಗೆ ಒಂದು ಯಾವುದೋ ಒಂದು ವ್ಯವಸ್ಥೆಯನ್ನು ಹೇಳಿದಾಗ ಅದರಲ್ಲಿ ಮತ್ತೆ ಪುನಃ ಅದಕ್ಕಿಂತ ಕಿರಿಯರಿಗೆ ಪುನಃ ಕರಿಬೇಕು ಅಂತಿಲ್ಲ. ಯಾಕೆ ಅಂತ ಕೇಳಿದಾಗ, ಭಗವಂತನಿಗೆ ಒಬ್ಬನಿಗೆ ನಾವು ಅಥವಾ ಹಿರಿಯನಾಗಿರ್ತಕ್ಕಂಥ ಮನೆಯಲ್ಲಿ ಒಬ್ಬ ತಂದೆ, ಒಬ್ಬ ಹಿರಿಯ ತಂದೆಗೆ ಏನೋ ಒಂದು ನಮ್ಮ ಮನೆಯಲ್ಲಿ ಆಗತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಅವನಿಗೆ ಹೋಗಿ ಕರೆದೆವು ಅಂತ ಇಟ್ಟುಕೊಂಡಾಗ ಅದೇ ಮನೆಯಲ್ಲಿರ್ತಕ್ಕಂಥ ಉಳಿದವೇ ಪ್ರತ್ಯೇಕವಾಗಿ ಅವರನ್ನು ಹೋಗಿ ಕರಿಬೇಕು ಅಂತಿಲ್ಲ. ಆ ಮನೆಯಲ್ಲಿ ಯಜಮಾನ ಯಾರಿದ್ದಾನೋ ಅವನಿಗೆ ಹೇಳಿದಾಗ ಉಳಿದದ್ದೆಲ್ಲವೂ ಕೂಡ
ಸಹಜವಾಗಿ ಅವರ ಜೊತೆಗೇನೆ ಸಮನ್ವಯವಾಗ್ತದೆ. ಆದರೆ ಈ ಅಕ್ಷರಗಳು, ವೇದಗಳು, ವರ್ಣಗಳು ಅದನ್ನ ಪ್ರತ್ಯೇಕವಾಗಿ ಕೂತ್ಕೊಂಡು ನಾವು ಮತ್ತೆ ಪುನಃ ಅಕಾರ ಭಗವಂತನ ಹೇಳ್ತದೆ, ಆಕಾರ ಭಗವಂತನ ಹೇಳ್ತದೆ, ಈಕಾರ ಭಗವಂತನ ಹೇಳ್ತದೆ ಅಂತ ಹೇಳಿಕೊಂಡು ಪ್ರತ್ಯೇಕವಾಗಿ ಸಮನ್ವಯ ಮಾಡಬೇಕು ಅಂತಿಲ್ಲ. ಸಹಜವಾಗಿ ಎಲ್ಲಾ ವರ್ಣಗಳು ಕೂಡ ದೇವರದ್ದೇ ಅಲ್ಲ. ಉಳಿದದ್ದು ಅವರಲ್ಲಿ ಇಟ್ಟುಕೊಂಡದ್ದಷ್ಟೇ. ಇಂದ್ರ ಇಟ್ಟುಕೊಂಡಿದ್ದಾನೆ ಅಷ್ಟೇ ಹೆಸರು. ಇಂದ್ರನಿಗೆ ಭಗವಂತ ಕೊಟ್ಟಿದ್ದಾನೆ, ಅವನಿಗೆ ಒಂದು ನಾಮಕರಣ ಮಾಡಿದ್ದಾನೆ ಇಂದ್ರ. ಅದಾದ ಮೇಲೆ ಇಂದ್ರನಲ್ಲಿರ್ತಕ್ಕಂತಹ ಪರಮೇಶ್ವರ್ಯ ಅದು ಹೋಗ್ತದೆ. ಅದು ಇವತ್ತಲ್ಲ ನಾಳೆ ಹೋಗಿಬಿಡ್ತದೆ. ಯಾವಾಗ ಅದು ಒಂದೋ ಪ್ರಳಯ ಕಾಲ ತನಕ ಇರ್ತದೆ. ಪ್ರಳಯ ಕಾಲ ನಂತರ ಅದನ್ನು ಭಗವಂತ ತನ್ನ ಅಧೀನವಾಗಿ ಮಾಡಿಕೊಂಡು ಬಿಡುತ್ತಾನೆ. ಆದ್ದರಿಂದ ಪ್ರಳಯ ಕಾಲದಲ್ಲಿಯೂ ಕೂಡ ಸಂಪತ್ತು ಯಾರ ಅಧೀನವಾಗಿ ಉಂಟು? ಅವರು ದೊಡ್ಡವ. ಪ್ರಳಯ ಕಾಲದಲ್ಲಿರ್ತಕ್ಕಂಥ ಸಂಪತ್ತು ಯಾರಲ್ಲಿ ಉಂಟು ಕೇಳಿದ್ರೆ ಬೇರೆ ಯಾರಲ್ಲೂ ಇಲ್ಲ, ಅದು ಭಗವಂತನಲ್ಲಿ ಮಾತ್ರ. ಆದ್ದರಿಂದಾಗಿ ಭಗವಂತನನ್ನು ಬಿಟ್ಟು ಯಾವ ಸರಿ ಇನ್ನೊಂದು ಅರ್ಥವನ್ನು ಹೇಳ್ಬೋದು. ಪ್ರಳಯ ಕಾಲದಲ್ಲಿ ವೇದ ಉಂಟಲ್ವಾ? ವೇದಕ್ಕೆ ನಾಶ ಇಲ್ಲಲ್ವಾ? ಪ್ರಳಯ ಕಾಲದಲ್ಲಿ ವೇದ ಉಂಟು, ಇರತಕ್ಕಂತಹಕ್ಕೆ ಸಂಗತಿ ಬೇಕು. ಅದಕ್ಕೆ ಏನಾದರೂ ಒಂದು ಶಬ್ದ ಉಂಟು ಅಂತಾದರೆ ಅದಕ್ಕೆ ಅರ್ಥ ಬೇಕೇ ಬೇಕು. ಯಾವುದೇ ಒಂದು ಶಬ್ದ ನಿರರ್ಥಕವಾಗಿ ಪ್ರತಿಪಾದ್ಯಮಾನವಾಗಿ ಇಲ್ಲ ಅಂತ ಇನ್ನೂ ಹೇಳಲಿಕ್ಕೆ ಬರುವುದಿಲ್ಲ. ಘಟ ಅಂತ ಒಂದು ಶಬ್ದ ಉಂಟು, ಘಟ ಅಂತ ಶಬ್ದ ಉಂಟು, ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಘಟ ಎಂಬುದಕ್ಕೆ ಅರ್ಥ ಉಂಟು. ಆ ಯಾವುದೋ ಒಂದು ಮೃತಬುದ್ಧಾಕಾರ, ಆ ಕುತ್ತಿಗೆ ಚಿಕ್ಕದಾಗಿ, ಅದರ ಬುಡ ಸ್ವಲ್ಪ ದಪ್ಪವಾಗಿ, ಈ ರೀತಿಯಾಗಿರ್ತಕ್ಕಂಥ ಘಟ ಅಂತ ಕರೀತಾರೆ. ಇದನ್ನ ಘಟ ಎಂಬಂತ ಶಬ್ದಕ್ಕೆ ಶಬ್ದ ಉಂಟು, ಅರ್ಥ ಇಲ್ಲವೇ ಇಲ್ಲ. ಆ ರೀತಿಯಾಗಿ ಒಂದು ವ್ಯವಸ್ಥೆ ಇಲ್ಲವೇ ಇಲ್ಲ ವಾಂಗ್ಮಯ ಪ್ರಪಂಚದಲ್ಲಿ. ಒಂದು ಶಬ್ದ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದ್ದೇ ಇದೆ. ವೇದ ಪ್ರಳಯ ಕಾಲದಲ್ಲಿ ಇದೆ, ಅರ್ಥ ಇಲ್ಲದಿದ್ರೆ ಇರುವುದು ವ್ಯರ್ಥ ಇಲ್ಲ, ಸಮಸ್ಯೆ ಇಲ್ಲ. ಭಗವಂತನನ್ನೇ ಹೇಳ್ತಾ ಉಂಟು. ವೇದ ಉಂಟಲ್ವಾ? ವೇದ ಇರತಕ್ಕಂತಹದ್ದಕ್ಕೆ ಅರ್ಥ ಯಾರು ಅಂತ ಹೇಳಿದ್ರೆ ಭಗವಂತ ಸದಾಕಾಲ ಇರ್ತಾನೆ, ವೇದವೂ ಇರ್ತದೆ, ಪ್ರತಿಪಾದ್ಯಮಾನವಾಗಿ ಭಗವಂತ ಇದ್ದಾನೆ. ಅದರಿಂದಾಗಿ ವೇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯೂ ಇಲ್ಲ. ಹೀಗೆ ಆ ವೇದಗಳಿಗೆ, ಆ ವರ್ಣಗಳಿಗೆ ನಮಗೆ ಗಟ್ಟಿಯಾಗಿ ಅದನ್ನ ಸಮನ್ವಯ ಮಾಡ್ತಾರೆ. ಅದೇ ರೀತಿಯಾಗಿ ವೇದಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅರ್ಥವನ್ನ ಹಚ್ಚಬೇಕು ಎಂಬುದಾಗಿ ಸರಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಮಗೆ ಇಲ್ಲಿ ಐತರೇಯ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಇದಾದ ಮೇಲೆ ಮುಂದೆ ಮತ್ತೆ ಪುನಃ ಬೃಹತಿ ಸಹಸ್ರ ಭಗವಂತನಿಗೆ ಅತ್ಯಂತ ಪ್ರೀತಿದಾಯಕವಾಗಿರತಕ್ಕಂತಹ ಮಂತ್ರಗಳು ಎಂಬುದಾಗಿ ಅದನ್ನ ಮುಂದೆ ಪ್ರತಿಪಾದನೆ ಮಾಡ್ತಾರೆ. ಅದನ್ನ ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.